ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟು. ಯಾಕಂತಂದರೆ ಸೆಕೆಂಡ್ ರೌಂಡ್ ಬಗ್ಗೆ ಮಾತಾಡ್ತಿದ್ದೀನಿ. ಸೆಕೆಂಡ್ ರೌಂಡ್ CET ಮತ್ತು ನೀಟ್ ಸ್ಟೂಡೆಂಟ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸ್ವಲ್ಪ ಮಾತಾಡೋದಾದರೆ, ಇವಾಗಲೇ ನಿಮಗೆ ಗೊತ್ತಿರೋ ಹಾಗೆ ಈಗ ಇವತ್ತು ಮತ್ತು ನಾಳೆ ಫಸ್ಟ್ ರೌಂಡೇ ನಡೀತದೆ ಅಂತ. ನಾಳೆ ಅಪ್ ಟು ಸಾಯಂಕಾಲವರೆಗೂ ಕೂಡ ಅಡ್ಮಿಷನ್ ನಡೀತದೆ. ನಾಳೆ 5:30ಗೆ ಇದು ಕ್ಲೋಸ್ ಆಗುತ್ತೆ. ಓಕೆ, ಅಡ್ಮಿಷನ್ ಪ್ರೊಸೆಸ್ಸು ಅಂದರೆ ಕ್ಲೋಸ್ ಆಗುತ್ತೆ. ಓಕೆ, ಇವತ್ತು 5 ಅಂದರೆ ನಾಳೆ 6 ಅಂದರೆ 6/9/2024ಕ್ಕೆ ಫಸ್ಟ್ ರೌಂಡ್ ಅಡ್ಮಿಷನ್ ಮುಗೀತದೆ. ಓಕೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ, ಇಟ್ ಮೀನ್ಸ್ ರೀಅರೇಂಜ್ಮೆಂಟ್ ಮಾಡೋಕ್ಕೆ ಅಥವಾ ಎಡಿಟ್ ಮಾಡೋಕ್ಕೆ ಅಥವಾ ವಾಪಸ್ ಆಪ್ಷನ್ ಇಂಟರ್ಬಿಟ್ರೆ ಏನೇನೆಲ್ಲ ಪ್ರೊಸೆಸ್ ಇರ್ತದೆ ಹೋದ ವರ್ಷದ ಇಟ್ಕೊಂಡು ಸ್ವಲ್ಪ ಮಾತಾಡೋದಾತಂದರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಿದ್ದೀನಿ. ಹಂಗಾಗ್ಬಿಟ್ಟು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತೀವಿ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಒಂದು ಸಪೋರ್ಟ್ ಮಾಡಿರಿ ಆ್ಯಂಡ್ ಒಂದು ಲೈಕ್ ಕೂಡ ಕೊಟ್ಬಿಡ್ರಿ. ಸರಿ, ಇವಾಗ ಏನಪ್ಪ ಅಂದರೆ ಹೋದ ವರ್ಷ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬಿಟ್ಟಿದ್ರ ಸೆಕೆಂಡ್ ರೌಂಡ್ ಅಂತ ಕೇಳಿದ್ರೆ ಖಂಡಿತ ಬಿಟ್ಟಿದ್ರು. ಓಕೆ, ಹೋದ ವರ್ಷ ಸೆಕೆಂಡ್ ರೌಂಡ್ಗೆ ಏನಿತ್ತಂದರೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬಿಟ್ಟಿದ್ರು. ಬಟ್ ಈ ವರ್ಷ ಬಿಡ್ತಾರೆ ಅಂತಂದು ಹೇಳಿಲ್ಲ. ಯಾಕಂದ್ರೆ ಚಾಯ್ಸ್ ಎಂಟ್ರಿ ಒಳಗೆ ಏನು ಹೇಳಿದಾರೆ ಅಂತಂದರೆ ಬಿಡಲ್ಲ ಅಂತಲೇ ಹೇಳಿದಾರೆ. ಎನಿವೇ ಬಿಡಲಿಕ್ಕಿಲ್ಲ. ಓಕೆ, ವರ್ಷನೂ ಕೂಡ ಬಿಡಲ್ಲ. ಬಟ್ ಹೋದ ವರ್ಷ ಏನೋ ಸ್ವಲ್ಪ ಅಂದರೆ ಸೀಟ್ ಎಷ್ಟೋ ಜನ ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಮಾಡಿಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ. ಅಂದರೆ ಫಸ್ಟ್ ರೌಂಡ್ಗೆ ಏನು ಮಾಡಿದ್ದಾರೆ ಅಂತಂದರೆ ಬಹಳ ಹುಡುಗರು ಅಡ್ಮಿಷನ್ ಮಾಡಿಸ್ಕೊಳ್ಳಿಲ್ಲ. ಅಂದರೆ ಚಾಯ್ಸ್ 2 ಚಾಯ್ಸ್ 3 ಕೊಟ್ಬಿಟ್ಟು ಏನು ಮಾಡಿದ್ರು, ಸೆಕೆಂಡ್ ರೌಂಡಿಗೆ ಹೋದರು. ಆ ಒಂದು ರೀಸನ್ಗೋಸ್ಕರ ಏನು ಮಾಡಿದರು, ಹೋದ ವರ್ಷ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬಿಟ್ಟರು. ಬಟ್ ಈ ಸರ್ತಿ ಬಿಡ್ತಾರಂತ ಗ್ಯಾರಂಟಿ ಇಲ್ಲ, ಅದನ್ನು ನೆನ್ಪಿಟ್ಕೋಬೇಕು. ಆ್ಯಸ್ ಪರ್ ರೂಲ್ಸ್ ನೋಡೋದಂತಂದರೆ ಅದು ಇರಲ್ಲ. ಓಕೆ, ಅಂದರೆ ಸೆಕೆಂಡ್ ರೌಂಡ್ ಬಂದ ತಕ್ಷಣ ಯಾವುದೇ ರೀತಿ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಇದ್ದಿದ್ದರಲ್ಲೇ ಏನು ಮಾಡ್ಬೋದು ಅಂತಂದರೆ, ಅಂದರೆ ಕಾಲೇಜ್ ಹೋಲ್ಡಲ್ಲಿ ಇಟ್ಕೊಂಡಿತ್ತಂದ್ರೆ ಇನ್ಕೆ ಚಾಯ್ಸ್ 2 ಕೊಟ್ಟಿತ್ತಂದರೆ ಯಾವ್ದು ಕಾಲೇಜ್ ಸಿಕ್ಕಿದೆಯೋ ಅದ್ರ ಮೇಲ್ಗಡೆ ಇರೋದನ್ನ ಏನು ಮಾಡ್ಬೇಕಂತಂದರೆ ಏನಾದರೂ ಎಡಿಟ್ ಮಾಡ್ಕೋಬೋದಾಗಿರ್ತದೆ, ರೀಅರೇಂಜ್ ಮಾಡ್ಕೋಬೋದಾಗಿರ್ತದೆ. ಬಟ್ ಚಾಯ್ಸ್ 3 ಕೊಟ್ಟರೆ ಎಲ್ಲ ಕಾಲೇಜಸ್ಸು ಶೋ ಆಗ್ತವೆ, ಏನು ಬೇಕಾದರೂ ಮಾಡ್ಕೋಬೋದು. ಬಟ್ ಕಾಲೇಜಸ್ ಅಂತೂ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಎನಿವೆ ಯಾವ ರೀತಿ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೆಕೆಂಡ್ ರೌಂಡ್ ಬಗ್ಗೆ ಸ್ವಲ್ಪ ಮಾತಾಡಿದರೆ ಸರಿ. ಈಗ ಫಸ್ಟ್ ರೌಂಡಿಗೆ ಇಂತಿಷ್ಟು ಸೀಟು, ಸೆಕೆಂಡ್ ರೌಂಡ್ಗೆ ಇಂತಿಷ್ಟು ಸೀಟ್ ಅಂತ ಬರ್ತಾರೆ ಅಂತ ಕೇಳಿದ್ರೆ ಆ ರೀತಿ ಇರಲ್ಲ, ಅದೊಂದು ನೆನ್ಪಿಡ್ಕೋಬೇಕು. ಇವಾಗ ಫಸ್ಟ್ ರೌಂಡಲ್ಲಿ ಏನಾಗಿರುತ್ತೆ ಅಂತಂದರೆ ಎಲ್ಲ ಕಾಲೇಜಸ್ಗೂ ಕೂಡ ಎಲ್ಲ ಸೀಟು ಅಲಾಟ್ ಆಗಿಬಿಟ್ಟಿರ್ತದೆ. ಓಕೆ, ಈಗ ಫಸ್ಟ್ ರೌಂಡಿಗೆ ಒಂದು ಕಾಲೇಜಲ್ಲಿ 100 ಸೀಟ್ ಇರ್ತದೆ ಅಂದರೆ 100 ಕಾಲೇಜ್ ಕೂಡ ಫಸ್ಟ್ ರೌಂಡಲ್ಲೇ ಎಲ್ಲ ಕೂಡ ಅಲಾಟ್ ಆಗಿಬಿಟ್ಟಿರ್ತವೆ. ಬಟ್ ಹೆಂಗೆ ಬರ್ತಾರೆ ಒಂದು ಸೆಕೆಂಡ್ ರೌಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದ ತಕ್ಷಣ ಎಲ್ಲರೂ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ, ಅದೊಂದು ನೆನ್ಪಿಡ್ಕೋಬೇಕು. ಈಗ ಫಸ್ಟ್ ರೌಂಡಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಈಗ ಫಸ್ಟ್ ರೌಂಡಲ್ಲಿ ಎಲ್ಲರೂ ಕೂಡ ಸೀಟ್ ಅಡ್ಮಿಷನ್ ಮಾಡಿಸ್ಕೊಳ್ಳೋ ಅಂತ ಹೇಳಿದೆ. ಏನಂತ ಯಾಕಂತಂದರೆ ಚಾಯ್ಸ್ 1 ಕೊಟ್ಟವರು ಒಂದು 60% ಜನ ಇರ್ಬೋದು. ಬಟ್ ರಿಮೈನಿಂಗ್ 40% ಜನ ಏನಾಗ್ತಾರೆ, ಚಾಯ್ಸ್ 2 ಅಥವಾ ಚಾಯ್ಸ್ 3 ಕೊಡ್ಬೋದು. ಅಥವಾ KS ಆವಾಸನೆ ಬೇಡ ಅಂತ ಏನು ಮಾಡ್ತಾರೆ ಅಂತಂದರೆ ಎಕ್ಸಿಟ್ ಕೂಡ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಕೂಡ ಆಗಿರ್ತಾರೆ. ಸೊ ಅಂಥ ಒಂದು ಸೀಟ್ ಉಳ್ಕೊತಾರೆ ನೋಡ್ರಿ, ಆ ಒಂದು ಸೀಟು ಕೂಡ ಫುಲ್ಫಿಲ್ ಮಾಡಬೇಕು. ಸೊ ಹಂಗಾಗಿಬಿಟ್ಟು ಸೆಕೆಂಡ್ ರೌಂಡ್ ಮಾಡ್ತಿರೋದು. ಸೆಕೆಂಡ್ ರೌಂಡಲ್ಲೂ ಕೂಡ ಎಷ್ಟು ಜನಕ್ಕೆ ಸೀಟ್ ಸಿಗುತ್ತೆ, ಅಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ ಕೆಲವೊಂದಿಷ್ಟು ಜನ. ಅಂತಂದರೆ ಈಗ 60% ಫಸ್ಟ್ ರೌಂಡಲ್ಲಿ ತುಂಬಿಕೊಂಡ್ರೆ ಒಂದು 30% ಸೆಕೆಂಡ್ ರೌಂಡಲ್ಲಿ ತುಂಬ್ಕೋಬೋದು. ರಿಮೈನಿಂಗ್ 10% ಕೂಡ ಅದನ್ನು ಕೂಡ ಫುಲ್ ಮಾಡಬೇಕಲ್ವಾ. ಸೊ ಹಂಗಾಗಿಬಿಟ್ಟು ಅದೇನು ಮಾಡ್ತಾರೆ ಅಂತಂದರೆ ಥರ್ಡ್ ರೌಂಡ್ಗೆ ಹೋಗುತ್ತೆ. ಓಕೆ, ಥರ್ಡ್ ರೌಂಡಲ್ಲಿ ಆ 10% ಕೂಡ ಏನು ಮಾಡ್ತಾರೆ, ಸೇಮ್ ವಾಪಸ್ ಆಪ್ಷನ್ ಇಂಟರ್ಬಿಟ್ಟು ಏನಾದರೂ ಮಾಡ್ಕೋರು ಅಂತ ಹೇಳ್ಬಿಟ್ಟು ಅಲ್ಲಿ ಫುಲ್ಫಿಲ್ ಮಾಡ್ತಾರೆ. ಅದಾಗಿಯೂ ಕೂಡ ಕೆಲವೊಂದಿಷ್ಟು ಅಂದರೆ 100ಕ್ಕೆ ಈಗ 60 ಆಯಿತು, ಮತ್ತು ಎಲ್ಲನೂ ಕೂಡ ಲಾಸ್ಟ್ಗೆ 10% ಉಳಿದಾಗ ಅಲ್ಲೂ ಕೂಡ ಒಂದು 4, 3 ಈ ರೀತಿ ಸೀಟ್ ಉಳ್ಕೊಂಡಿದ್ರೆ ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಮಾಪಪ್ ರೌಂಡಲ್ಲಿ ಏನು ಆಪ್ಷನ್ ಇಟ್ಟಿರಲ್ಲ, ಡೈರೆಕ್ಟ್ ಸೀಟ್ ಕೊಟ್ಬಿಡೋದು. ಯಾರಾದರೂ ಸ್ಟೂಡೆಂಟ್ಸ್ ಬಂದಿತ್ತಂದರೆ ಆ ಒಂದು ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಮೇಲೆ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಸೀಟ್ ಕೊಟ್ಬಿಟ್ಟು ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ ನೋಡ್ರಿ ಅವ್ರಿಗೆ. ಓಕೆ, ಸೀಟ್ ಸಿಕ್ಕೋರೆ ಮತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಅಂತಂದರೆ ಈಗ ಸೀಟ್ ಸಿಕ್ಕು ಚಾಯ್ಸ್ 2 ಚಾಯ್ಸ್ 3 ಕೊಡೋದು ಹೋಗ್ತಿರೋ ನೋಡ್ರಿ, ಆ ರೀತಿ ಮಾಪಪ್ ರೌಂಡ್ ಇರಲ್ಲ, ಡೈರೆಕ್ಟ್ ಅಡ್ಮಿಷನ್ ಇರುತ್ತೆ. ಅಂತಂದರೆ ವಿತೌಟ್ ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ ನೋಡ್ರಿ ಆ ಒಂದು ಸ್ಟೂಡೆಂಟ್ಸ್ಗೆ ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಓಕೆ, ಇದಿಷ್ಟು ಅಂದರೆ ಸೀಟ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಬಗ್ಗೆ. ಆ್ಯಂಡ್ ಇವಾಗ ಸೆಕೆಂಡ್ ರೌಂಡ್ ಯಾವಾಗ ಬಿಡ್ತಾರಪ್ಪ ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಹೇಳೋದಂದರೆ, ಈಗ 6 ಅಂತೂ ಬಿಡಲ್ಲ. ಮೇ ಬಿ ಅಂದರೆ ಫಸ್ಟ್ ರೌಂಡ್ ಮುಗಿಯೋವರೆಗೂ ಕೂಡ ಯಾವುದೇ ರೀತಿ ಬರಲ್ಲ. ಇದು ಮೇ ಬಿ ಮತ್ತು 7ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡೆಡ್ ಆದರೂ ಕೂಡ ಏನು ಯಾಕಂದರೆ ಎಕ್ಸ್ಟೆಂಡ್ 7ನೇ ತಾರೀಕು ಆಗಲ್ಲ. ಯಾಕಂತಂದರೆ ರಜೆ ಇದೆ. ಓಕೆ, ಹಾಲಿಡೇ ಇದ್ದ ತಕ್ಷಣ ಕಾಲೇಜೆಲ್ಲೂ ಕೂಡ ರಜೆ ಆಗ್ತವೆ. ಸೊ ಹಂಗಾಗಿಬಿಟ್ಟು ನಾಳೆನೇ ಆಲ್ಮೋಸ್ಟ್ ಕ್ಲೋಸ್ ಆಗುತ್ತೆ. ಮೇ ಬಿ 7 ಅಥವಾ 8ನೇ ತಾರೀಕು ಏನು ಮಾಡ್ತಾರೆ, ಒಂದು ಸೆಕೆಂಡ್ ರೌಂಡ್ ಏನಾದರೂ ಒಂದು ನೋಟಿಫಿಕೇಶನ್ ಕೇದಲ್ಲಿ ಬಿಟ್ಟೇ ಬಿಡ್ತಾರೆ. ನೋಡೋಣ. ಓಕೆ, ಸೆಕೆಂಡ್ ರೌಂಡ್ ಕೂಡ ಬೇಗನೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಒಂದು ಸೆಕೆಂಡ್ ರೌಂಡ್ ಕೂಡ ಅದು ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು 10 ಡೇಸ್ ಆದರೂ ಪ್ರೊಸೆಸ್ ತೊಗೊತದ. ಅದು ಅಂದರೆ ಈ ಮಂತ್ ಎಲ್ಲನೂ ಕೂಡ ಅಡ್ಮಿಷನ್ನೇ ನಡೀತದೆ. ನೆಕ್ಸ್ಟ್ ಮಂತಿಂದ ಕ್ಲಾಸಸ್ ಎಲ್ಲನೂ ಕೂಡ ಸ್ಟಾರ್ಟ್ ಆಗ್ತವೆ. ಓಕೆ, ಎನಿವೆ ನೀವು ಎಲ್ಲರೂ ಕೂಡ ಕಾಲೇಜ್ ಸೇರ್ಕೊತಾ ಇದ್ದೀರಾ. ಕೆಲವೊಂದಿಷ್ಟು ಜನ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ, ಕೆಲವೊಂದಿಷ್ಟು ಜನ ಅಡ್ಮಿಷನ್ ಇವತ್ತು ಮಾಡ್ಕೊತಿದ್ದೀರಾ, ಕೆಲವೊಂದಿಷ್ಟು ಜನ ನಾಳೆ ಮಾಡ್ಕೊತೀರಿ, ಕೆಲವೊಂದಿಷ್ಟು ಸ್ಟೂಡೆಂಟ್ ಏನು ಮಾಡ್ತೀರ ಅಂತಂದರೆ ಎನಿವೆ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ಗೆ ಹೋಗ್ತೀರಿ. ನೀವು ಏನೇ ಮಾಡಲಿ ಆರಾಮ್ಸ್. ಓಕೆ, ನಿಮ್ಮ ಲೈಫ್ ಚೆನ್ನಾಗಿರ್ಬೇಕಷ್ಟೇ. ಯಾಕಂದರೆ ಚೆನ್ನಾಗಿರೋ ಕಾಲೇಜ್ ಹುಡ್ಕೋಬೇಕು ಅಂತಂದರೆ ಸ್ವಲ್ಪ ಈಸಿ ಅಲ್ಲ ಅದು. ಓಕೆ, ಅಂದರೆ ಚಿಕ್ಕಪುಟ್ಟ ಎಲ್ಲೇ ಹೋಗ್ಬಿಟ್ಟು ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೊಳ್ಳೋದಲ್ಲ. ಥ್ರೂಔಟ್ ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸು ಕೂಡ ಈ ರೀತಿ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ KEದವರಿಗೆ ಒಂದು ದೊಡ್ಡ ಟಾಸ್ಕನ್ನೇ ಕೊಟ್ಟಂಗಾಗಿರ್ತದೆ. ಅದರಲ್ಲೂ ಸುಮಾರು ಒಂದು 2 ಲಕ್ಷ ಸ್ಟೂಡೆಂಟ್ಸ್ ಬಂದಾಗ ಸ್ವಲ್ಪ ಟೈಮ್ ತೊಗೊಳ್ತದೆ. ಓಕೆ, ನೀವು ಅದಕ್ಕೆ ಸ್ವಲ್ಪ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೂಡ ಇನ್ಸ್ಟ್ರಕ್ಷನ್ ಫಸ್ಟ್ ಡೇ ಅಂತ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ರೆ ನೀವು ಇಷ್ಟೆಲ್ಲ ಕಷ್ಟಪಡೋದಕ್ಕೆ ಒಂದು ಡಿಸೈರ್ಡ್ ಕಾಲೇಜ್ ಸಿಕ್ಕಿರ್ತದೆ ಅನ್ಕೊಂಡಿರ್ತೀನಿ. ಆ್ಯಂಡ್ ಕೊನೆಗೆ ಇವತ್ತು 5/9/2024
ಸೊ ಹಂಗಾಗ್ಬಿಟ್ಟು ಹ್ಯಾಪಿ ಟೀಚರ್ಸ್ ಡೇ. ನಿಮ್ಮ ಒಂದು ಟೀಚರ್ಸ್ ಕೂಡ ಥ್ಯಾಂಕ್ಸ್ ಅಂತ ಹೇಳೋಕೆ. ಯಾಕಂದರೆ ಈ ಒಂದು ಕಾಲೇಜ್ ಸಿಗೋಕ್ಕೆ ನಿಮ್ಮ ಟೀಚರ್ಸ್ ಶ್ರಮ ಇದ್ದಾರ್ದು. ಯಾಕಂದರೆ ನೀವು ಅಷ್ಟೊಂದೆಲ್ಲ ಓದಿರ್ತೀರಂತಂದರೆ ನಿಮ್ಮ ಸೆಲ್ಫ್ ಇರುತ್ತೆ. ಓಕೆ, ನೀವು ಎಷ್ಟು ಓದಿರ್ತಾರೆ ನಿಮ್ಗೆ ಗೊತ್ತು, ಬಟ್ ಅದ್ರ ತಕ್ಕನಾಗೆ ಸ್ವಲ್ಪ ಆದರೂ ನಿಮ್ಮ ಟೀಚರ್ಸ್ದು ಬೆಂಬಲ ಅಂತ ಏನಿರ್ತದೆ ಇದ್ದೇ ಇರ್ತದೆ. ಅವ್ರಿಗೊಂದು ಥ್ಯಾಂಕ್ಸ್. ಓಕೆ, ಅವ್ರಿಗೆ ವಿಶ್ ಮಾಡಿರಿ ಅಂತ ಏನು ಹೇಳಲ್ಲ, ಜಸ್ಟ್ ನಿಮ್ಮ ಮನಸ್ಸಲ್ಲಿದ್ದರೂ ಕೂಡ ಸಾಕು ಆ ಒಂದು ಟೀಚರ್ಸ್ಗೆ. ಅವಾಗ ಅಂದರೆ ನಿಮ್ಮ ಒಂದು ಟೀಚರ್ಸ್ಗೆ ಸಮಾಧಾನ. ಸರಿ ಕಣ್ರೋ, ಏನಾದರೂ ಒಂದು ಕೇಳ್ತಾರೋ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡಿರಿ. ಟೇಕ್ ಕೇರ್, ಬಾಯ್.